ಅದು ಅಸ್ಪೃಶ್ಯ ಅಲ್ಲ, ಅದ್ರ ವಿಚಾರಗಳನ್ನ ವಿರೋಧ ಮಾಡ್ರಿ ಅಂತ ತಪ್ಪಿಲ್ಲ. ಆದ್ರೆ ಅವ್ರು ಮುಟ್ಟಬೇಡ್ರಿ ಅಂದ್ರೆ ಏನು, ಅವ್ರ ಜೊತೆ ಮಾತಾಡಬೇಡ್ರಿ ಅಂದ್ರೆ ಏನು. ನಾವು ಈ ದೇಶ ಇದೀವಿ, ಎಲ್ಲರ ಜೊತೆ ಮಾತಾಡಲೇಬೇಕಾಗ್ತದ. ಇದು ಸಮಾಜದು, ಅದ ಜಾತ್ಯತೀತತೆ, ಅದ ಶ್ರೇಷ್ಠತೆ, ಅದ ಗಾಂಧಿ ಹೇಳುವಂಥದ್ದು. ಗಾಂಧಿಯೇ ಹಿಂದುತ್ವ ನಮ್ಮದು. ಮತ್ತು ಗಾಂಧಿಯನ್ನು ಇವ್ರಿಗೆ ಪೂಜೆ ಮಾಡ್ತಾರೆ. ಗಾಂಧೀಜಿಯವರು ಎಂದೂ ಇದನ್ನು ವಿರೋಧ ಮಾಡಲಿಲ್ಲ. ಅವ್ರ ಕಾಲದಲ್ಲಿ ನಮ್ಮ ಏನು ಸಾವರ್ಕರ್ ಜೊತೆಗೆ ಮಾತಾಡಿದ್ದಾರೆ, ಸಂಪರ್ಕದಲ್ಲಿದ್ದರು ವೀರ ಸಾವರ್ಕರ್ ಜೊತೆಗೆ. ಅದೇ ಕಾಲಕ್ಕೆ ಅವರು ಆವತ್ತಿನ ಹೆಡಗೇವಾರ ಜೊತೆಗೂ ಸಂಪರ್ಕದಲ್ಲಿದ್ದರು, ಮಾತಾಡ್ತಾ ಇದ್ರು. ಸೊ ಅನೇಕ ಅಭಿಪ್ರಾಯ ಬರ್ತಾ ಇದ್ರು. ಅವ್ರ ವಿಚಾರ ಒಪ್ಪದೇ ಇದ್ದರು, ಜೊತೆಗೆ ಮಾತಾಡೋಕ್ಕೇನದ ರೀ. ಹೆಡಗೇವಾರ ಜೊತೆಗೆ ಆವತ್ತಿನ ಆಚಾರ್ಯರ ಜೊತೆಗೆ ಅವರು ಪತ್ರ ವ್ಯವಹಾರ ಆಗಿದೆ ಅಂತ ರೆಕಾರ್ಡ್ಸ್ಗಳಿದ್ದಾವೆ. ಇದರರ್ಥ ಅವರು ಗಾಂಧಿಯವರು RSS ಇದ್ರು ಅಂತ ಹೇಳೋಕ್ಕೆ ಆಗೋದಿಲ್ಲ. ಇವತ್ತು ಪರಮೇಶ್ವರವರು ಖಟ್ಟರ್ ಅತ್ಯಂತ ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ ಹೋರಾಟ ಮಾಡುವಂಥ ಮನಸ್ಥಿತಿ ಅವರು. ಅವ್ರನ್ನೋ ಎದುರಿಗೆ ಬಂದಾಗ ಅನಿವಾರ್ಯವಾಗಿ ಎದುರಿಗೆ ಎಂಥ ವೈರಿ ಬಂದರು. ನಮ್ಮಲ್ಲಿ ಗಾಂಧಿ ಮತ್ತು ಗೊತ್ತದ ನಿಮಗೆ, ಎಂಥ ಪರಮ ವೈರಿ ಇದ್ದರು ಮನೆಗೆ ಬಾಗಿಲಿಗೆ ಬಂದಾಗ ಬರ್ರಿ ಒಳಗಂದಬೇಕಾಗ್ತದೆ. ದಿಸ್ ಈಸ್ ದ ಪಾಲಿಸಿ ಆಫ್ ಅವರ್ ಇಂಡಿಯನ್ ಕಲ್ಚರ್. ನಮ್ಮ ವೈರಿ ಶತಾಯ ಇದ್ದವ್ರಿಗೆ ಅಂಥ ಪ್ರಸಂಗದೊಳಗೆ ಇಲ್ಲಿ ಹುಟ್ಟಿ ಬೆಳೆದಿದ್ದು ABVP RSS ಇಲ್ಲಿ ಹುಟ್ಟಿ ಬೆಳೆದಿದ್ದು, ಇಲ್ಲಿ ಜಾತಿವಾದ ನೆಲಗಟ್ಟಿನಲ್ಲಿ ಬಂದಿರ್ಬೋದು, ಹಿಂದುತ್ವ ನೆಲಗಟ್ಟಿನಲ್ಲಿ ಬಂದಿರ್ಬೋದು, ಮತ್ತು ನೆಲಗಟ್ಟಿನಲ್ಲಿ ಬಂದಿರ್ಬೋದು. ಈ ನೆಲದಿಂದ ಹುಟ್ಟಿದ್ದಲ್ಲ ಅದು. ಇವತ್ತು ನಾವು ಟೀಕೆ ಮಾಡೋದು, ತಪ್ಪುಕೊಂಡು ಟೀಕೆ ಮಾಡೋದ್ರಲ್ಲಿ ಏನೇನು ಬೆಳೆ ಇಲ್ಲ, ಬಿಸ್ಕೆಟ್ ಇಲ್ಲ. ಅದು ಹಿಂಸಾವಾದ ಬೇಕಾಗಿಲ್ಲ. ಅಹಿಂಸೆ ಮೂಲಕ ತಿಳಿಸೇಳಿ ಕನ್ವಿನ್ಸ್ ಮಾಡಿ ನಾವು ಒಂದು ಮಾಡೋದು ಬೆಳೆಸೋಕೆ ಪ್ರಯತ್ನ ಮಾಡೋದು. ಇವತ್ತು ಬದಲಾಗ್ತಾ ಇದ್ದಾರೆ. ಮೊದಲನೇ ಒಂದು ಏನಿತ್ತಲ್ಲ ರಭಸ ಅದಿಲ್ಲ ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟು.